ಹಾಸ್ಯ ನಟರಾದ ಧರ್ಮಣ್ಣ ಕಡೂರು ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಹಿರಿಯ ರಂಗಕರ್ಮಿ ಹಾಸ್ಯ ನಟ ರಾಜು ತಾಳಿಕೋಟೆ ಅವರು ಹಾರ್ಟ್ ಅಟ್ಯಾಕ್ ಇಂದ ಕೊನೆಯುಸಿರೆಳೆದಿದ್ದಾರೆ. ಏನು ಹೇಳ್ತೀರಿ ಮೊದಲಿಗೆ? ನನಗೆ ತುಂಬಾ ಬೇಜಾರಾಗ್ತಿದೆ ಸರ್. ಯಾಕೆಂದ್ರೆ ಮೊನ್ನೆ ತಾನೇ ನಮ್ಮ ಗುರುಗಳು ಯಶವಂತ ದೇಶಪಾಂಡೆ ಅವರು ತೀರ್ಕೊಂಡಿದ್ರು. ಅವರು ಉತ್ತರ ಕರ್ನಾಟಕದವ್ರೆ. ಇವ್ರು ಒಂಥರ ಅಣ್ಣ ತಮ್ಮಗಳ ತರ ಇದ್ದಾರೆ ಅವರು. ಯಾಕೆಂತಂದ್ರೆ ನನಗೆ ನಾಟಕದಿಂದ ಒಡನಾಟ ಅವ್ರದ್ದು. ನಮ್ ಸರ್ ಅವರು ನೋಡಿದ್ರೆ ಅಣ್ಣ ತಮ್ಮಗಳ ತರನೇ ಇದ್ದಿದ್ದು ನೋಡಕ್ಕೂ. ಫೈಟ್ ಆಗ್ಲಿ ಇದಾಗ್ಲಿ ಕಾಮಿಡಿ ಆಗ್ಲಿ ಇಬ್ರು ಕಾಮಿಡಿ ಇದ್ರಲ್ಲೇ ಗುರುತಿಸ್ಕೊಂಡವ್ರು. ಅರ್ಥನೇ ಆಗ್ತಿಲ್ಲ. ನಿಮ್ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ಗಳು ಇದು ರಂಗಭೂಮಿಗಂತೂ ಉತ್ತರ ಕರ್ನಾಟಕ ರಂಗಭೂಮಿಗಂತೂ ತುಂಬಾ ಲಾರದ ನಷ್ಟ ಸರ್. ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್? ನಮ್ಮ ಗುರುಗಳಿಂದನೇ ಅವ್ರು ನನಗೆ ಪರಿಚಯ ಸರ್. ನಾನು ಅವ್ರ ಜೊತೆಗೆ ಆಕ್ಟ್ ಮಾಡಿಲ್ಲ, ಆದ್ರೆ ಒಡನಾಟ ಇತ್ತು ಸರ್. ಅಂತಂದ್ರೆ ನಾಟಕ ಆಗಿದ್ರಿಂದ ನಾನು 7-8 ವರ್ಷ ಆ ಕಡೆ ಉತ್ತರ ಕನ್ನಡದಲ್ಲೇ ಜಾಸ್ತಿ ನಾಟಕ ಮಾಡಿದ್ರಿಂದ ಅವಾಗ ಸಿಗೋರು ನಮ್ಮ ಗುರುಗಳ ಜೊತೆ. ನನಗೆ ಅವಾಗ ಪರಿಚಯ ಮಾಡ್ಕೊಟ್ಟಿದ್ರು, ಮಾತಾಡ್ತಿದ್ವಿ. ಅದಾದ್ಮೇಲೆ ಸಿನಿಮಾಗೆ ಬಂದಾಗ್ಲೂ ಸಿಕ್ಕಿದ್ವಿ, ಮಾತಾಡಿದ್ವಿ. ಅದ್ರ ಜೊತೆಗೆ ಅಭಿನಯಿಸೋ ಅವಕಾಶ ನಂಗೆ ಸಿಕ್ಕಿರಲಿಲ್ಲ ಸರ್. ಹೇಗಿರ್ತಿದ್ರು ಅವ್ರ ವ್ಯಕ್ತಿತ್ವ? ಸರ್, ನೀವು ರಂಗಭೂಮಿ ಅಂತ ಏನಿದೆ, ಯಾವ ಕಲಾವಿದರಾಗ್ಲಿ ಯಾವ ನಟರುಗಳಾಗ್ಲಿ ಎಲ್ಲರನ್ನೂ ಸಮನಾಗೆ ನೋಡೋ ಅಂತವ್ರು ಸರ್ ಅವರು. ಆಮೇಲೆ ಹಂಗೆ ಇರೋದು ಕೂಡ ರಂಗಭೂಮಿಲಿ ಅದೊಂದು ಶಿಸ್ತಿದೆ. ಅವ್ರು ದೊಡ್ಡರು ಸಣ್ಣರು ಅದು ಭೇದ ಭಾವನೆ ಇಲ್ಲ. ಅದರಲ್ಲೂ ಇವರು ಸುಮಾರು ಜನ ಕುಟುಂಬಗಳಿಗೆ ನೆರವಾಗಿದ್ದವರು, ಸುಮಾರು ಜನಕ್ಕೆ ಲೈಫ್ ಕೊಟ್ಟವರು. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಜೀವನ ನಡೆಸಕ್ಕೆ ಸಹಾಯ ಮಾಡಿದವರು. ತುಂಬಾ ದೊಡ್ಡ ಹೆಸರು ಸರ್ ಇವ್ರದ್ದು. ಅವ್ರು ನಂಬ್ಕೊಂಡು ಸುಮಾರು ಜನ ಅವರು ಇವತ್ತು ಲೈಫ್ ಕೊಟ್ಟಿದ್ದಾರೆ ರಾಜ ಸರ್. ತುಂಬಾ ಬೇಜಾರಾಗುತ್ತೆ ಸರ್. ನೀವು ಯಾವಾಗ ಭೇಟಿ ಆಗಿದ್ರಿ ಸರ್? ನಾನು ಮೋಸ್ಟ್ಲಿ ಕೊನೆಯದಾಗಿ ಅದನ್ನ ಅಲ್ಲಿ ಆ ಕಡೆ ಸೈಡೆ ಭೇಟಿ ಆಗಿದ್ದೆ ಸರ್. ಉತ್ತರ ಕನ್ನಡದಲ್ಲೇ ಭೇಟಿ ಆಗಿದ್ದೆ ಅವ್ರನ್ನ. ಕೊನೆಯದಾಗೂ ಕೂಡ ಆ ಕಡೆನೇ ಭೇಟಿ ಆಗಿದ್ದೆ ನಾನು ಅವ್ರನ್ನ. ನಾನು ಆಲ್ಮೋಸ್ಟ್ ಸಿಕ್ಕಿದ್ದೆಲ್ಲ ನಾಟಕಗಳಲ್ಲೇ ಜಾಸ್ತಿ ಸಿಕ್ಕಿದ್ದು. ಈ ಸತಿ ಭೇಟಿಯಾದಾಗ ನಾಟಕದಲ್ಲಿ ಇರ್ಲಿಲ್ಲ. ಸುಮ್ನೆ ಒಂದ್ ಯಾರೋ ಹಂಗೆ ಏನೋ ಒಂದು ಕೆಲ್ಸದ ಮೇಲೆ ಹೋದಾಗ ಸಿಕ್ಕಿದ್ರು. ಆದ್ರೆ ಇದ್ರಲ್ಲೇ ಜಾಸ್ತಿ ಅವರು ಜಾಸ್ತಿ ಒಡನಾಟ ಇದ್ದಿದ್ದೆ ನಮಗೆ ರಂಗಭೂಮಿಲಿ ಸರ್. ಆಮೇಲೆ ರಂಗಭೂಮಿಲಿ ನಮ್ ಸರ್ದು ಅವ್ರದ್ದು ಉತ್ತರ ಕನ್ನಡದಲ್ಲಿ ಎರಡು ದೊಡ್ಡ ಹೆಸರುಗಳು. ಇಬ್ರು ಇನ್ನು ನಮ್ ಗುರುಗಳು ತೀರ್ಕೊಂಡು ಇನ್ನು 15 ಆಗಿಲ್ಲ. ಅಲ್ಲೇ ಇವ್ರು ಅಲ್ಲೇ ಇದು ಅಂತೇಳಿ ಬಹಳ ಬೇಜಾರದ ಮೇಲೆ ಬೇಜಾರ ಸರ್ ಇದು. ನಿಜವಾಗ್ಲೂ ಚಿತ್ರರಂಗಕ್ಕಾಗ್ಲಿ ರಂಗಭೂಮಿಗಾಗ್ಲಿ ಮುಗಿಸಿದ್ದಾರೆ ಸರ್. ಶೂಟಿಂಗ್ ಎಲ್ಲ ಮುಗಿಸಿ 3 ದಿವಸ ಅಲ್ಲೇ ಇರ್ಬೇಕಿತ್ತು. ನಿನ್ನೆ ನೈಟ್ ರೆಸ್ಟ್ ಮಾಡ್ಬೇಕಾದ್ರೆ ಆಗಿರೋದು ನೋಡಿ ಸರ್. ನೋಡಿ ಮತ್ತೆ ಅಲ್ಲೇ ಅಭಿನಯ ಆಕ್ಟ್ ಮಾಡ್ತಾನ ಸಿನಿಮಾ ಇದ್ದಾಗ್ಲೇನೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಏನ್ ಹೇಳೋದು ಸರ್? ನನಗೆ ನನ್ನ ಫ್ರೆಂಡ್ ಕಳಿಸಿದ್ದು ನಂಗೆ ಗೊತ್ತಾಗಿಲ್ಲ. ನನ್ನ ಫ್ರೆಂಡ್ ಕಳಿಸಿದಾಗ ನಾನು ಆಕ್ಚುಲಿ ಫೇಕ್ ಅನ್ಕೊಂಡೆ ಫಸ್ಟ್. ಆಮೇಲೆ ನೋಡಿದ್ರೆ ಎಲ್ಲಾ ಮೀಡಿಯಾಗಳಲ್ಲಿ ಇದ್ರಲ್ಲೆಲ್ಲ ಬರೋಕ್ ಶುರು ಬಿಡ್ತಲ್ಲೇನೆ. ಆಮೇಲೆ ನನ್ನ ಫ್ರೆಂಡಿಗೆ ಒಬ್ನಿಗೆ ಕೇಳ್ದೆ, ಅವನಿಲ್ಲ ನಿಜ ಅಂತಂದ. ಅವಾಗ ಸೊ ಏನ್ ಹೇಳೋದು ಸರ್? ಇಮಿಡಿಯೇಟ್ಲಿ ಇದಾಗ್ಬಿಟ್ರೆ ನಿಮಗೆ ಏನು ರಿಯಾಕ್ಟ್ ಮಾಡ್ಬೇಕು, ಪ್ರತಿಕ್ರಿಯೆ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನಿಜ. ಯಾಕಂದ್ರೆ ನೀವು ಬಹಳ ಹತ್ತಿರದಿಂದ ನೋಡಿರ್ತೀರಿ, ಅವ್ರ ಜೊತೆ ಮಾತನಾಡಿರ್ತೀರಿ, ಕೆಲಸ ಮಾಡಿರೋ ಅನುಭವ ಇದೆ. ಹೌದು ಸರ್. ನಿಮಗೆ ಬಹಳ ಇಷ್ಟ ಆಗೋದು ಗುಣ ಏನು ಅವರಲ್ಲಿ ತುಂಬಾ ನೀವು ಇಷ್ಟಪಡುವಂಥದ್ದು? ಸರ್, ನೀವು ಹೊಸಬ್ರು, ಇವ್ರೇನೋ ನಾಟಕ ಮಾಡ್ಕೊಂಡ್ ಬಂದಿರಿ, ಇದು ಮಾಡಿದ್ರೆ ಹಂಗಿಲ್ಲ ಸರ್. ನೀವ್ ಯಾವಾಗ ಹೋದ್ರು ಎಂತರ್ ಬಂದ್ರು ಬಹಳ ವರ್ಷದಿಂದ ಗೊತ್ತು ಅನ್ನೋ ತರನೇ ಮಾತಾಡಿಸ್ತಾರೆ. ಅಷ್ಟೇ ಚೆನ್ನಾಗಿ ಊಟ ಉಪಚಾರಗಳಾಗ್ಲಿ, ಉತ್ತರ ಕನ್ನಡದಲ್ಲಿ ಗೊತ್ತಲ್ಲ, ಅದು ಎತ್ತಿದ್ಕ ಇವರೆಲ್ಲ ಅದನ್ನ ಅವ್ರು ಕರಗತ ಮಾಡ್ಕೊಂಡ್ಬಿಟ್ಟಿದ್ರು. ನೀವ್ ಯಾರೇ ಹೋದ್ರು ಯಾರೋ ಇವಾಗ ಹೊಸ್ತಾಗ್ ಬಂದಿನ ಏನಂತಾರ. ಈಗ ಕೆಲವು ಜನ ಹೊಸ್ತಾಗಿ ಯಾರು ನಾವು ಭೇಟಿಯಾದ್ರೆ ಕೈ ಕೊಟ್ಬಿಟ್ಟು ಮಾತಾಡಿಸಿ ಒಂದು ಕಾಫಿನ ಕೂಡ ಸೈಲೆಂಟ್ ಆಗ್ಬಿಡ್ತೀವಿ. ಹಂಗಲ್ಲ, ನಿಮ್ಗೆ ಎಷ್ಟೋ ವರ್ಷದಿಂದ ಗೊತ್ತು ಅನ್ನೋ ತರದ್ದು ಆತ್ಮೀಯತೆ ಸರ್ ಅವ್ರ ಜೊತೆ ಇದ್ದಾಗ. ಓಕೆ, ಥ್ಯಾಂಕ್ ಯು ಧರ್ಮಣ್ಣ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು. ಓಕೆ.